ಲೋ ಸರ್ವರ್, ಯಾಕ್ರಿ ಬಡ್ಕೊಂತ ಇದ್ದೀರಾ? ಏನ್ರಿ ಬೇಕು? ಯಾಕಯ್ಯ ಒಡೆ ಇಷ್ಟು ಚಿಕ್ಕದಾಗಿದೆ? ರೂಮು ದೊಡ್ಡದಾಗಿದೆ, ಅದಕ್ಕೆ ಒಡೆ ಚಿಕ್ಕದಾಗ ಕಾಣಿಸ್ತಾ ಇದೆ. ನಾಕಣ್ಣ, ಇವಳು ನಿಮ್ ಮಗಳ? ಹೌದು. ನಿನ್ಗೆ ಗೊತ್ತಾಯ್ತು? ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತಾ ಇದ್ಲಲ್ಲ, ಅದಕ್ಕೆ ಗೊತ್ತಾಯ್ತು. ಜ್ಯೂಸ್ ಏನಿದೆ? ಕನ್ನಡದಲ್ಲಿ ಹೇಳ, ಇಂಗ್ಲಿಷ್ ಅಲ್ಲಿ ಹೇಳ? ಕನ್ನಡದಲ್ಲಿ ಹೇಳಪ್ಪ. ಮರದ ಮೇಲೆ ಮಹಾ ಅಳ್ಳಾಡಿಸು. ಬೇಡ ಬೇಡ, ಇಂಗ್ಲಿಷ್ ನಲ್ಲಿ ಹೇಳಪ್ಪ. ಇಂಗ್ಲಿಷ್ ಅಲ್ಲಿ ಹೇಳ? ಟ್ರೀ ಟಾಪ್, ಗ್ರೇಟ್ ಶೇಕ್. ಅದು ಬೇಡ, ಬೇರೆ ಏನಾದ್ರೂ ಇದೆಯಾ? ಮ್ಯಾಂಗೋ ಇದೆ, ಗ್ರೇಪ್ ಇದೆ. ಒಂದು ಮ್ಯಾಂಗೋ. ಏನಮ್ಮ ಬೇಕು ನಿಮ್ಗೆ? ಇಲ್ಲಿ ಬಂದ್ ಕೇಳು. ಚಿಕ್ಕ ಬುಕ್ಕು ಬ್ಯಾಕ್ ಇಂಜನ್. ನೀವಾ? ನಾವೇ ಬಂದಿದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಆ ಬಾಡಿಯಲ್ಲಿ ಲಕ ಲಕ ಅಂದಾಗ್ಲೇ ಗೊತ್ತಾಯ್ತು ಇಲ್ಲಿ ಯಾವ್ದೋ ಫಿಗರ್ ಬಂದಿದೆ ಅಂತ. ಯೋ ಸರ್ವರ್, ಇನ್ನೇನಿದಪ್ಪ? ಯೋ ನಾಕಣ್ಣ, ಜ್ಯೂಸ್ ಕೊಡೋಣ, ಇನ್ನೇನು ಬೇಡಣ ಅನ್ಬಿಟ್ಟು ಈಗ ಏನಿದೆ ಅಂತ ಇದ್ಯಾ? ಯಾಕೆ ಇವ್ರು ಬಂದಿದ್ದಾರೆ ಅಂತನಾ? ನನ್ಗೆ ಅವಮಾನ ಮಾಡ್ತೀಯ? ಬಾಮ ನೀನು. ಎಷ್ಟು ಕೊಪ್ಪಿದೆ ಅವನಿಗೆ. ನೋಡಿದ್ರ ಮೇಡಮ್, ನೋಡಿದ್ರ ಎಷ್ಟು ಸೊಕ್ಕಿದೆ ಈ ಸರ್ವರ್ಗೆ ಅಂತ. ಅಲ್ಲ ಮೇಡಮ್, ನಿಮ್ಮ ಹತ್ರ ಮಾತಾಡಿದ್ರೆ ಇವನಿಗೇನ್ ನಷ್ಟ? ಅದೇ ನನ್ ಕಷ್ಟ. ವ್ಯವಹಾರ ನನ್ನ ಹತ್ರ, ಅವ್ರ ಹತ್ರ ಅಲ್ಲ. ಬಿಲ್ ಕೊಡಯ್ಯ. ಎಲ್ಲೋ ನೋಡ್ದಂಗಿದ್ಯಲ್ಲ ನಿಮ್ಮನ್ನ. ತಗೊಳ್ಳೆ ಆ ಬಿಲ್ನ. ಯಾಕೆ ಹೆಣ್ಮಕ್ಳ ಹತ್ರ ಗಿಲಿಗಿಲಿ ಮಾಡ್ತಾ ಇದ್ಯಾ? ಯಜಮಾನ್ರಿಗೆ ಹೇಳಿದೆ ಅಂದ್ರೆ ಬಾಯಿಲೆ ಆಚೆಗೆ ನೋಡ್ಕೋತೀನಿ ನಿನ್ಗೆ. ಇನ್ನು 5 ವರ್ಷ ಹೋದ್ರೆ ಹೆಣ್ಮಕ್ಳು ಮದುವೆ ಮಾಡ್ಬೇಕು, ಇಲ್ಲಿ ಬಂದ ಡೌ ಹೊಡಿಯಕ್ಕೆ ಡಗಾರ್. ಈ ಸರ್ವರ್ ಕೆಲಸ ತುಂಬಾ ಕಷ್ಟ ಅಲ್ಲ? ಅಯ್ಯೋ, ಅದು ಯಾಕೆ ಕೇಳ್ತೀರಾ ಬಿಡಿ. ಸರ್ವರ್ ಅಂದ್ರೆ ಒಂಥರ ದೇವ್ರಿದ್ದಾಗಿ, ತಾಳ್ಮೆ ಇರ್ಬೇಕು. 100,000 ತರ ಜನ ಬರ್ತಾ ಇರ್ತಾರೆ, 1,000 ತರ ಮಾತಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಅಂತಾರೆ, ಕೆಲವರು ಏನೋ ಇದೆ ಅಂತಾರೆ, ಕೆಲವರು ಬಾರೆಯಲ್ಲಿ ಅಂತಾರೆ. ಅದೆಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವರು ಮನೇಲಿ ಹೆಂಡತಿ ಕೋಪನ ತಗೊಂಬಂದು ನಮ್ಮೇಲೆ ಬಿಟ್ಬಿಡ್ತಾರೆ. ಇನ್ನ ಕೆಲವರು ಈಗ ನೋಡಿದ್ರಲ್ಲ, ಮನೇಲಿ ಹೆಂಡತಿ ಸರಿಯಿಲ್ಲ ಅಂದ್ರೆ ಮಕ್ಕಳುಗಳನ್ನ ಕರ್ಕೊಂಡು ಫ್ಯಾಮಿಲಿ ರೂಮ್ ಬರ್ತಾರೆ ಡೌಗಳು ನೋಡಕ್ಕೆ. ಇದೆಲ್ಲ ಮಾಮೂಲಿ ಇದ್ದಿದ್ದೇ ಬಿಡಿ. ಕೊಡ್ಲಿ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಮಾತಾಡೋದಕ್ಕೆ ಕಾಸ ಕೊಡ್ಬೇಕು. ನಿಮ್ಗೇನ್ ಕೊಡ್ಲಿ? 2 ಮಸಾಲೆ ದೋಸೆ. ಮಸಾಲೆನಾ? ಯಾಕೆ ಹೇಗೆ ಹೆದರ್ತಿದ್ದೀರಾ? ನನ್ ಶತ್ರುಗಳು ಬಂದ್ರು ಈ ಹೋಟ್ಲಲ್ಲಿ ಮಸಾಲೆ ಕೊಡಲ್ಲ, ಅಂತದ್ರಲ್ಲಿ ನಿಮಗ್ ಕೊಡ್ತೀನಾ? ಏನಪ್ಪ ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ದೆ ಏನೇನು. ಮನೇಲಿ ತಿನ್ನಕ್ಕಿದ್ರು ಹೋಟ್ಲಿಗೆ ಬರ್ತಾರೆ, ಕಲ್ಲು ಮಂಡು ತಿನ್ನಕ್ಕೆ. ಎಲ್ಲ ಹಣೆ ಬರ. ಸರಿ ಸರಿ, ಸ್ವೀಟ್ಸ್ ಏನಿದೆ? ಸ್ವೀಟ್ಸಾ? ಮೈಸೂರು ಪಾಕ್, ಜಿಲೇಬಿ, ಜಾಂಗೀರ್, ಬಾದುಷಾ, ಚಮಚಮ್, ಚಂಪಾಕಲೆ, ದಿಲ್ಕುಷ. ಕಣ್ಮುಚ್ಕೊಂಡು ವಾಪಸ್ ಬಿಟ್ರಲ್ಲ? ಎಲ್ಲ ಅಭ್ಯಾಸ ಬಲ. ಆದ್ರೆ ನಂಗೊಂದು ಅರ್ಥ ಆಗ್ಲಿಲ್ಲ. ತಿನ್ನಿ ಗೊತ್ತಾತೆ. ಚೌಚೌಬಾತ್ ಬೆಳಗ್ಗೆನೆ ಖಾಲಿ. ಮತ್ತೆ ಬೋರ್ಡಲ್ಲಿ ಬಳಪ ಇದೆ ಅಂತ ಬರ್ದಿದ್ದಾರೆ. ಅಳ್ಸದ್ರಾಯ್ತು. ಮತ್ತೆ ಬರೀತಾರೆ ಯಾವಾಗ? ಸಾಯಂಕಾಲ. ಲೇ ಬೇಗ, ಟೈಮ್ ಆಯ್ತು ಕಣೆ. ನಿಮ್ ಹೆಸರೇನು? ಸುಧಾ. ಸುಧಾ ಮುರ್ಸಾದಾ. ನೀನೇ ಅವ್ನ್ ಮಾತಾಡ್ತಾ ಇದ್ರೆ ಯಾವ್ದೋ ಮತ್ನಲ್ಲಿ ಇದೆಯಾ? ಏನಿಲ್ವೇ, ಅವ್ನ್ ತುಂಬಾ ತಮಾಷೆಗೆ ಮಾತಾಡ್ತಾನಲ್ಲ. ಅವನಿಗೆ ನೀನ್ ಹೋಟ್ಲು ಯಜಮಾನ್ರು ಮಗಳು ಅಂತ ಗೊತ್ತಾಗಿದ್ರೆ ಹಾಗ್ ಮಾತಾಡ್ತಾ ಇದ್ನಾ? ಬರ್ಲಿ ಇರು, ಹೇಳ್ತೀನಿ. ಬೇಡ ಕಣೆ, ಸುಮ್ನೆ ಇದ್ಬಿಡ್ರೆ. ನಿಮಗೆ ಯಾವಾಗ್ಲೂ ರೇಟ್ಸೋದು ಒಂದೇ ಕೆಲ್ಸ. ಇವತ್ತು ನಮ್ಮ ಅಡಿಗೆ ಭಟ್ಟ ಬರ್ಲಿಲ್ಲ, ಅವ್ನ ಮಗನೇ ದೋಸೆ ಹಾಕಿದ್ದಾನೆ. ನೀವು ಪೀಸ್ ಮಾಡೋ ಅವಶ್ಯಕತೆ ಇಲ್ಲ, ಅವನೇ ಎಲ್ಲ ಪೀಸ್ ಮಾಡ್ಬಿಟ್ಟಿದ್ದಾನೆ. ತಿನ್ನಿ, ಕಷ್ಟಪಡ್ತೀನಿ. ಕದೀರಿ. ಏನ್ ನೋಡ್ತಾ ಇದ್ರ? ತಿನ್ನಿ. ಲಂಗಿಗೂ ಸೋಲಂಗಿಗೂ ಏನ್ ಓದ್ತಿದ್ದೀರಾ? ಆಂಡ್ರೋಸ್ ಅಂಡ್ ಲಯನ್. ಲಂಗಿಗೂ ಸೋಲಂಗಿಗೂ ನೋಬಡಿ ಕ್ಯಾನ್ ಸೇವ್ ಲಂಗಿಗೂ. ಪರವಾಗಿಲ್ಲ, ಚೆನ್ನಾಗಿ ಓದ್ತಿದ್ದೀರಾ. ಥ್ಯಾಂಕ್ ಯು. ಲಂಗಿಗೂ ಸೋಲಂಗಿಗೂ ನೋಬಡಿ ಕ್ಯಾನ್ ಸೇವ್ ಲಂಗಿಗೂ. ಯಾವ್ದಾದ್ರು ಪರೀಕ್ಷೆ ಕಟ್ಟಿದ್ದೀರಾ? ಹೌದು, 7ನೇ ಕ್ಲಾಸ್, 7ನೇ ಸರಿ. ಲಂಗಿಗೂ ಸೋಲಂಗಿಗೂ ನೋಬಡಿ ಕ್ಯಾನ್ ಸೇವ್ ಲಂಗಿಗೂ. ಏನ್ ಸರ್ ಇವತ್ತು ರಶ್ಯ ಇಲ್ಲ? ಯಾಕೆ ಸರ್? ಯಾಕೆ ಹೋಗ್ ಬರೋರ ಹತ್ರ ಜಗಳ ಆಡ್ತಾರೋ? ರಶ್ ಆಗಿರುತ್ತೆ, ಹೇಳಿ ನೋಡೋಣ. ಅವನು ನಿಮ್ಗೆ ಹೇಳ್ತೀನಿ ಅಂದ, ಹೇಳು ಅಂದೆ ಸರ್. ಸರಿ ಸರಿ, ಇದೇ ಕೊನೆ. ಇನ್ನೊಂದ್ಸರ್ತಿ ಈ ತರ ಕಂಪ್ಲೇಂಟ್ ಬರಬಾರ್ದು. ಹೋಗೋಗು, ಕೆಲಸ ನೋಡೋಗು. ಯಾರ್ ಇಡ್ಲಿ ಸಾಂಬಾರ್? ಅರೆ ಸುಧಾ, ನೀನಿಲ್ಲಿ? ಅಲ್ಲಮ್ಮ, ಏನೇ ಆಗ್ಲಿ ನಿನ್ನೀ ಹೋಟ್ಲಿಗೆ ಬರೋಲ್ಲ ಅಂತ ಹಠ ಮಾಡಿದ್ದೆ. ಈಗ ಬರೋದು ಮಾತ್ರ ಅಲ್ಲ, ತಿಂಡಿ ಬೇರೆ ತಿಂತಾ ಇದ್ಯಲ್ಲಮ್ಮ. ನಾನೇನು ಬರ್ಬೇಕು ಅಂತ ಬರ್ಲಿಲ್ಲ, ಕಾಲೇಜಿಗೆ ಬೇರೆ ಟೈಮ್ ಆಗಿತ್ತು. ಇವ್ರುಗಳು ಬೇಡ ಬೇಡ ಅಂದ್ರು, ಕರ್ಕೊಂಡ್ ಬಂದ್ರು, ಅದಕ್ಕೆ ಬಂದೆ. ಸೋಮು, ಕರೆದ್ರ ಸರ್? ನೋಡು, ಈ ಟೇಬಲ್ಗೆ ಏನೇನ್ ಬೇಕೋ ಎಲ್ಲ ತಿಂಡಿ ಕೊಡು, ಆದ್ರೆ ಬಿಲ್ ಮಾತ್ರ ಕೊಡ್ಬೇಡ. ಯಾಕೆ ಸರ್? ಇವ್ರ ಹತ್ರ ಕಾಸಿಲ್ಲ. ಪರವಾಗಿಲ್ಲ ಬಿಡಿ ಸರ್, ನಾನ್ ಕೊಡ್ತೀನಿ. ಅಯ್ಯೋ ಮುಟ್ಟಾಳ, ನಿನ್ನ ತಿಂಗಳು ಸಂಬಳ ಕೊಡ್ತಾ ಇರೋದೇ ಇವಳು ಕಣಯ್ಯ. ಅವಳು ಯಾರು ಗೊತ್ತಾ? ನನ್ನ ಮಗಳು. ಸ್ಪೆಷಲ್ ಆಗಿ ನೋಡ್ಕೋ. ನಿಮ್ ಮಗಳ?
ನಿಮ್ ಮಗಳಿರೋದು ಹೇಳಿಲ್ವಲ್ಲ ಸರ್? ಏನ್ ಮೇಡಮ್, ನೀವು ನಮ್ಮ ಓನರ್ ಮಗಳು ಅಂತ ಮೊದಲೇ ಹೇಳಕ್ಕಿಲ್ವಾ? ನಾನು ನಿಮ್ಮ ಹೋಟ್ಲ ಬಗ್ಗೆ ಅದು ಇದು ಅಂತ ಕೆಡ್ತಾ ಮಾತಾಡ್ಬಿಟ್ಟೆ. ಆಳದ ಬಾಯಿ ಸುಮ್ಮನೆ ಇರಲ್ಲ. ಅಯ್ಯೋ, ಪ್ಲೇಟಿನಲ್ಲಿ ಕೈ ತೊಳೆಯಬಾರ್ದು, ಪರವಾಗಿಲ್ಲ. ಓನರ್ ಮಗಳು. ಕಾಲೇಜಿಗೆ ಟೈಮ್ ಆಯ್ತು ಕಣ್ರೆ. ಬಂದ್ರೆ ಹೋಗೋಣ. ಮೇಡಮ್ ಹೊರಟ್ರಾ? ಹಾ. ಅಯ್ಯೋ ರಾಘವೇಂದ್ರ, ಅಷ್ಟೇ. ಮತ್ತೆ ಬಂದ್ರಾ? ಡ್ಯೂಟಿ ಮುಗಿತಾ? ಡ್ಯೂಟಿ ಎಲ್ಲಿ ಮುಗೀತು? ನಾನು ಇಲ್ಲಿ ಅಂದಿದ್ದೆಲ್ಲ ನೀವು ಹೋಗಿ ನಿಮ್ಮ ಅಪ್ಪನಿಗೆ ಹೇಳ್ತೀರಾ? ನಿಮ್ಮಪ್ಪ ಬಂದು ನಂಗೆ ಅವಾರ್ಡ್ ಕೊಟ್ಟು ನನ್ನ ಕೆಲಸ ಅಷ್ಟೇ. ಹೆದರಬೇಡಿ, ಏನು ಹೇಳಿಲ್ಲ. ಹೇಳಿಲ್ವಾ? ಹಾಗಾದ್ರೆ ನನ್ನ ಕೆಲಸ ಗ್ಯಾರಂಟಿ. 2 ಕಾಫಿ. ನೋಡಿ. ಏನು? ನಿಮಗ್ ಮದ್ವೆ ಆಗಿದ್ಯಾ? ಇದು ಬರೀ ಪ್ರಶ್ನೆನಾ ಇಲ್ಲ ಬೇರೆ ಅರ್ಥ ಇದೆಯಾ? ಇಲ್ಲ, ಸುಮ್ನೆ ಕೇಳ್ದೆ. ನಾನು ಸುಮ್ನೆ ಕೇಳ್ದೆ. ಹೀಗೆ ಮದುವೆ ಮಾಡ್ಕೋ ಅಂತಾರೆ ಯಾರು? ನಮ್ಮಮ್ಮ. ನನ್ನ ನೋಡಿ ಇದುವರೆಗೂ ಯಾರು ಕೇಳಿರಲ್ಲ, ನೀವೇ ಫಸ್ಟ್ ಕೇಳಿದ್ದು. ಟು ಬಿ ಫ್ರಾಂಕ್, ಐ ಲೈಕ್ ಯುವರ್ ಇನ್ನೋಸೆನ್ಸ್. ಐ ಲೈಕ್ ಯುವರ್ ಇನ್ನೋಸೆನ್ಸ್. ನಿಮ್ ಹತ್ರ ಮಾತಾಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಆದ್ರೆ ಕಾಲೇಜ್ ಇದೆಯಲ್ಲ ನೋಡಿ, ನಾನೊಬ್ಬ ಸರ್ವರ್. ಗೊತ್ತು. ಐ ಲೈಕ್ ಯುವರ್ ಇನ್ನೋಸೆನ್ಸ್. ಥೂ ನಿನ್ ಮಾಕ್ಕೆ, ನೀನ್ ಎಷ್ಟೇ ನೋಡಿದ್ರು ಬೆಳಗಾಗಲ್ಲ. ಅಯ್ಯೋ, ಈ ಹಾಳಾದ ಕನ್ನಡಿ ಇಲ್ದೆ ಹೋಗಿದ್ರೆ ನನ್ನ ಮುಖ ಹೆಂಗಿದೆ ನನಗೆ ಗೊತ್ತಾಗ್ತಾ ಇರ್ಲಿಲ್ವೇ?